ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಕ್ಯಾಶ್ ಪತ್ತೆಯಾಗಿದೆ. ಕುರುಬರಹಳ್ಳಿಯ ಶೆಡ್ನಲ್ಲಿ ಸಿಕ್ಕಿದೆ ಕಂತೆ ನಗದು. ದಾಖಲೆ ಇಲ್ಲದ 2.98 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ದಾಖಲೆ ಇಲ್ಲದ ಕಂತೆ ಹಣ ಪತ್ತೆಯಾಗಿದೆ. ಹಾರ್ಡ್ ಕ್ಯಾಶ್ 2.98 ಕೋಟಿ ರೂಪಾಯಿ ಹಣ ಪತ್ತೆಯಾಗಿರೋದು. ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಸಿಕ್ಕಿರುವಂತಹ ಹಣ ಇದು. ಶೆಡ್ನಲ್ಲಿ 4 ಬ್ಯಾಗ್ಗಳಲ್ಲಿ ಇತ್ತು 2.98 ಕೋಟಿ ರೂಪಾಯಿ. ಶೆಡ್ಗೆ ಕೋಟಿ ಹಣವನ್ನ ತಂದಿಟ್ಟಿದ್ಯಾರು? 2.98 ಕೋಟಿ ರೂಪಾಯಿ ಹಣ ಎಲ್ಲಿಂದ ಬಂತು? ಹಾಗಾದ್ರೆ ಶೆಡ್ನಲ್ಲಿ ಸಿಕ್ಕಿದ್ದು ಕದ್ದ ಹಣನ ಅಥವಾ ಬ್ಲಾಕ್ ಮನಿನ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಆ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಸಿಕ್ಕಿರುವ ಹಣ ಯಾರದ್ದು? ಯಾರು ತಂದಿಟ್ಟಿದ್ದು? ಬ್ಲಾಕ್ ಮನಿನ ಅಥವಾ ಕದ್ಕೊಂಡು ಬಂದಿದ್ದ ಹಣನ? ಜೂನ್ 2ನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಗಸ್ತಿನಲ್ಲಿದ್ದ ಪಿಎಸ್ಐ ರಾಕೇಶ್ ಗಸ್ತಿನಲ್ಲಿದ್ದಾಗ ಹಣದ ಬಗ್ಗೆ ಅವರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಕುರುಬರಹಳ್ಳಿ 11ನೇ ಕ್ರಾಸ್ನಲ್ಲಿರುವಂತಹ ಶೆಡ್ನಲ್ಲಿ ಪರಿಶೀಲನೆ ಮಾಡ್ತಾರೆ. ಶೆಡ್ನಲ್ಲಿ ಇದ್ದಂತ 4 ಬ್ಯಾಗ್ಗಳಲ್ಲಿ ಸಿಕ್ಕಿತ್ತು ಬರೋಬ್ಬರಿ 2.98 ಕೋಟಿ ರೂಪಾಯಿ ಹಣ ಪತ್ತೆ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಹಣ ಸೀಸ್ ಮಾಡಿ ಇಬ್ಬರನ್ನ ಬಂಧಿಸಿರುವಂತ ಪೊಲೀಸರು. ನಾಗರಾಜ್ ಹಾಗೂ ವೆಂಕಟೇಶ್ ಬಂಧಿತ ಆರೋಪಿಗಳು. ದಾಖಲೆ ಇಲ್ಲದ ಹಣದ ಬಗ್ಗೆ ತೆರಿಗೆ ಇಲಾಖೆಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಡಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡೆದು ಎಫ್ಐಆರ್ ದಾಖಲಿಸಿರುವಂತಹ ಪೊಲೀಸರು ಈ ಹಣದ ಮೂಲದ ಬಗ್ಗೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಬಂಧಿತ ಆರೋಪಿಗಳು. ತನಿಖೆ ಮುಂದುವರಿಸಿರುವಂತಹ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈ ಹಣ ಯಾರದ್ದು, ಎಲ್ಲಿಂದ ತಂದಿದ್ದು, ಯಾರಿಗೆ ಸೇರಿದ್ದು ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಬಂಧಿತರು. ಹೀಗಾಗಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಹಾಗಾದ್ರೆ ಎಲ್ಲೋ ಕದ್ಕೊಂಡು ಬಂದಂತ ಹಣವನ್ನ ಇಲ್ಲಿಟ್ಟಿದ್ರಾ ಅಥವಾ ಇದು ಬ್ಲ್ಯಾಕ್ ಮನಿನಾ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇದ್ರ ಸಂಬಂಧ ಪ್ರಕರಣ ದಾಖಲಾಗಿದ್ದು ಈ ಇಬ್ಬರು ಆರೋಪಿಗಳೇನಿದ್ದಾರೆ ಏನು ಕೂಡ ಬಾಯಿ ಬಿಡ್ತಾ ಇಲ್ಲ, ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇದಕ್ಕೂ ಅವರಿಗೂ ಲಿಂಕ್ ಇದೆಯೋ ಇಲ್ವೋ, ಯಾರು ಹಣ ತಂದಿಟ್ಟಿದ್ದು, ಸುತ್ತಮುತ್ತ ಏನಾದರೂ CCTVಗಳಿದಾವ, ಅದರಿಂದ ಏನಾದರೂ ಮಾಹಿತಿ ಸಿಗ್ಬಹುದಾ? ಆ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಭಾರಿ ಮೊತ್ತದ ಹಣ ಯಾರಿಗೆ ಸೇರಿದ್ದು, ಯಾರು ತಂದಿಟ್ಟಿದ್ದು, ಕದ್ದಿದ್ದ ಬ್ಲ್ಯಾಕ್ ಮನಿನ ಇನ್ನೂ ಗೊತ್ತಾಗಬೇಕಿದೆ. ಜೂನ್ 2ನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಿಕ್ಕಂತ ಹಣ ಇದು. PSI ರಾಕೇಶ್ ಗಸ್ತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಈ ಹಣ ಇರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ತಕ್ಷಣ ಅವರು ಕುರುಬರಹಳ್ಳಿ 11ನೇ ಕ್ರಾಸ್ನಲ್ಲಿರುವಂಥ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡ್ತಾರೆ. ತದನಂತರದ ಇಲ್ಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಹಣವನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಈ ಹಣ ತಂದಿಟ್ಟಿದ್ದು ಯಾರು? ಅಲ್ಲಿ ಯಾರಾದರೂ ಕದ್ಕೊಂಡು ಬಂದಿದ್ರಾ, ಅಲ್ಲಿ ಇಟ್ಟು ಹೋಗಿದ್ದಾರಾ, ಅಥವಾ ಯಾರ್ದಾದ್ರೂ ಬ್ಲ್ಯಾಕ್ ಮನಿನ? 2.98 ಕೋಟಿ ರೂಪಾಯಿ ನಗದು 4 ಬ್ಯಾಗ್ಗಳಲ್ಲಿ ಹಣ ತಂದಿಟ್ಟು ಹೋಗಿದ್ದಾರೆ. ಯಾರಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಜೂನ್ 2ನೇ ತಾರೀಕು ಸಿಕ್ಕಿರುವಂತ ಹಣ ಅಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ದಾಖಲೆ ಇಲ್ಲದ ಬರೋಬ್ಬರಿ 2.98 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿದೆ. ಯಾರು ತಂದಿದ್ದು, ಏನು ಹಣ ಅದು, ಎಲ್ಲಿಂದ, ಅದ್ರ ಮೂಲ ಏನು, ಡೀಟೇಲ್ಸ್ ಏನಾದರೂ ಸಿಕ್ಕಿದ್ಯಾ? ಜೂನ್ 2ನೇ ತಾರೀಕು ಆಗಿರೋ ಘಟನೆ. ಖಂಡಿತವಾಗ್ಲೂ ಸೌಖ್ಯ. ಏನು ಜೂನ್ 2ನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುರುಬರಹಳ್ಳಿಯಲ್ಲಿ ಒಂದು ಮನೆ ಬಳಿಯಲ್ಲಿ ಈ ಒಂದು ಹಣ ಸಿಕ್ಕಿರುವಂತದ್ದು. ಹಣದ ಜೊತೆಯಲ್ಲಿ ಇದ್ದಿದ್ದು ಅಂತಂದ್ರೆ ಅಲ್ಲಿ ನಾಗರಾಜ್ ಮತ್ತೆ ವೆಂಕಟೇಶ್ ಅಂತ ಹೇಳಿ ಅವರು ಹಣದ ಜೊತೆ ಕೂಡ ಈಗಾಗಲೇ ಸಿಕ್ಕಾಕೊಂಡಿರುವಂತದ್ದು. ಅಂದ್ರೆ ಅವ್ರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇಲ್ಲಿ ಅವರು ಒಂದು ಪ್ರಾಪರ್ಟಿಯನ್ನ ಒಂದು ಕೋವಿಡ್ ಟೈಮಲ್ಲಿ ಕೂಡ ಪರ್ಚೇಸ್ ಮಾಡಿರ್ತಾರೆ. ಆ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಸಾಲ ಕೂಡ ಆಗಿರುತ್ತೆ. ಆ ಒಂದು
ಸಾಲ ತೀರ್ಸೋದಕ್ಕೋಸ್ಕರವಾಗಿ ಒಂದು ಪ್ರಾಪರ್ಟಿಯನ್ನ ಪ್ಲೆಡ್ಜ್ ಮಾಡಿ ಒಂದು ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ಆದ ನಂತರದಲ್ಲಿ ಲೋನ್ ಅನ್ನ ತೀರ್ಸೋದಕ್ಕೆ ಆಗಿರೋದಿಲ್ಲ. ಆಗ ಅದು ಕೂಡ ಏನೋ ಆಕ್ಷನ್ಗೂ ಕೂಡ ಆ ಒಂದು ಜಮೀನ್ ಕೂಡ ಬಂದಿರತ್ತೆ. ಆ ಸಂದರ್ಭದಲ್ಲಿ ಕೂಡ ಇವರು ಏನೋ ಬ್ಯಾಂಕ್ ಅವ್ರಿಗೂ ಕೂಡ ಒಂದು ಸೆಟಲ್ಮೆಂಟ್ ಅನ್ನು ಕೂಡ ಮಾತಾಡ್ಕೊಂಡಿರ್ತಾರೆ. ಮಾತಾಡ್ಕೊಂಡಂತ ಸಂದರ್ಭದಲ್ಲಿ ಎಲ್ಲ ಸರಿ, ಇಷ್ಟು ಹಣವನ್ನ ನಾವು ಕೊಡ್ತೀವಿ ಅಂತಾನು ಕೂಡ ಹೇಳಿರ್ತಾರೆ. ಆ ಹಣವನ್ನ ಇಲ್ಲಿ ಎಲ್ಲಾರ ಹತ್ರ ಸಾಲ ಮಾಡಿ ಜೋಡಿಸಿ ಒಂದ್ ಕಡೆ ಇಟ್ಕೊಂಡಿರ್ತಾರೆ. ಇನ್ನೇನು ಬ್ಯಾಂಕಿಗೆ ತಗೊಂಡು ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಅವರು ಏನೋ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ರೌಂಡ್ಸ್ಗೆ ಹೋದಂತ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಕೂಡ ಏನೋ ಸಸ್ಪಿಷಿಯಸ್ ಆಗಿ ಬ್ಯಾಗ್ ಕೂಡ ಕಾಣಿಸಿರುವಂತದ್ದು. ಆಗ ಅವ್ರೋಗಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅಲ್ಲಿ ಈ ಒಂದು ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿರುವಂತ ನಾಗರಾಜ್ ಮತ್ತೆ ವೆಂಕಟೇಶ್ ಕೂಡ ಹೇಳಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ FIR ದಾಖಲಿಸಿ ಈಗಾಗಲೇ PF ಅನ್ನು ಕೂಡ ಹಣದ ಮೇಲೆ ಜೊತೆಗೆ ಅವರು ಯೂಸ್ ಮಾಡ್ತಿದ್ದಂತ ಕಾರ್ ಮೇಲೆ ಕೂಡ ಹಾಕಿದ್ದಾರೆ. ಜೊತೆಗೆ ಈಗಾಗಲೇ ED ಮತ್ತೆ ITಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.